ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೊಮ್ಯಾಟೊ ಬಾತ್ ಮಾಡೋದು ಹೇಳ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರುಬ್ಬಾಕಿ ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. 6 ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಸೋಂಪು ಕಾಳು, 2 ಏಲಕ್ಕಿ ಮತ್ತು ಖಾರದ ಮೆಣಸಿನ್ಕಾಯಿ 4, ಬ್ಯಾಡಗಿ ಮೆಣಸಿನ್ಕಾಯಿ 1 ಕಲರ್ಗೆ, ಜೊತೆಗೆ ತೆಂಗಿನ ತುರಿ. ಇಷ್ಟಿದ್ರೆ ಸಾಕು. ಅಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಅದಾದಮೇಲೆ ಒಗ್ಗರಣೆ ಹಾಕೋದನ್ನ ನಾನು ತೋರಿಸ್ತೀನಿ. ಇಲ್ಲಿ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಮೇಲೆ ಈ ಎಣ್ಣೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ನಾವೇನು ಮಾಡಬೇಕಂತಂದರೆ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಡೈರೆಕ್ಟಾಗಿ ಇದಕ್ಕೆ ಈ ಟೊಮ್ಯಾಟೊ ಬಾತ್ಗೆ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ನಾನು ಮಾಡೋದು. ಸೊ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಳಿ, ಸಿಪ್ಪೆ ಸಮೇತ ಹಾಕೋಬೇಡಿ ಈ ಟೊಮ್ಯಾಟೊ ಬಾತ್ಗೆ. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಜಸ್ಟ್ 1-2-3 ಸೆಕೆಂಡ್ಸ್ ಸಾಕಾಗುತ್ತೆ ಅಷ್ಟೇ, ಏನು ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ ಬೆಳ್ಳುಳ್ಳಿ. ಅದಾದಮೇಲೆ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನನ್ನ ರುಬ್ಬಕ್ಕೆ ಏನೇನು ಮಸಾಲೆ ಬೇಕು ಅಂತ ನಾನೀಗ ಬಿಗಿನಿಂಗಲ್ಲಿ ತೋರಿಸಿದ್ದೀನಲ್ಲ ಅಷ್ಟನ್ನು ಸೇರಿಸಿ ರುಬ್ಕೊಳ್ಳೋದಷ್ಟೇ. ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್, ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಈ ಟೊಮ್ಯಾಟೊ ಬಾತ್ ಮಾಡಬೇಕಾದ್ರೆ. ಸೊ ಈ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು. ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಅಷ್ಟೂ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಎರಡೇ ಸ್ಟೆಪ್ ಆಯಿತಾ. ಮಸಾಲೆ ರುಬ್ಕೊಳ್ಳೋದು, ಒಗ್ಗರಣೆ ಹಾಕೋದು, 1-2 ವಿಷಿಲ್ ಬರ್ಸೋದು, ಇಷ್ಟೇ. ಟೊಮ್ಯಾಟೊ ಬಾತ್ ಎಷ್ಟು ಸೂಪರಾಗಿ ರೆಡಿ ಆಗುತ್ತೆ ಗೊತ್ತಾ. ನೋಡಿ, ನಾನು ಮಸಾಲೆ ಎಲ್ಲ ಚೆನ್ನಾಗಿ ಅದು ಎಣ್ಣೆಲಿ ಹುರಿದ ಮೇಲೆ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಅಕ್ಕಿ ಮತ್ತು ನೀರದ್ದು ರೇಷಿಯೋ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿನೀರನ್ನ ಆ್ಯಡ್ ಮಾಡ್ಕೋತೀನಿ. ಸೊ ನಿಮಗೆ ಎಷ್ಟು ಅಕ್ಕಿ ಬೇಕೋ ಅದ್ರ ತಕ್ಕಂಗೆ ತೊಗೊಳ್ಳಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನಿಲ್ಲಿ ಯಾವುದೇ ಅಕ್ಕಿ ಮತ್ತು ವಾಟರ್ದು ರೇಷಿಯೋನ ನಾನು ತೋರಿಸಿಲ್ಲ. ಇಲ್ಲಿ ನಾನು ಈ ಟೊಮೆಟೊ ಬಾತ್ಗೆ ಯಾವಾಗಲೂ ಬಿಸಿನೀರನ್ನೇ ಯೂಸ್ ಮಾಡೋದು. ನೀವು ಬೆಟರ್ ಬಿಸಿನೀರನ್ನೇ ಯೂಸ್ ಮಾಡಿ, ಬಿಕಾಸ್ ಟೇಸ್ಟ್ ಚೆನ್ನಾಗಾಗುತ್ತೆ ಆ್ಯಂಡ್ ಫಾಸ್ಟಾಗುತ್ತೆ. ಬರೀ ನಾವು 2 ಸ್ಟೆಪ್ಪಲ್ಲಿ ಮಾಡ್ತಿರೋದ್ರಿಂದ ಇದರಲ್ಲೂ ಯಾಕೆ ಡಿಲೇ ಮಾಡೋದು, ಬೇಗ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಬಿಸಿನೀರು ಇಟ್ಕೊಬಿಡ್ತೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ಬಿಸಿನೀರು ಇಟ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊತಾ ಇರೋದು ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ನೀರನ್ನ ಹಾಕೋಬೇಕಾಗುತ್ತೆ. ಅದು ತಣ್ಣೀರು ಹಾಕೋಬೇಡಿ, ಬಿಸಿನೀರು ಹಾಕ್ಕೊಳ್ಳಿ. ನಾನು ಏನು ಬಿಸಿನೀರು ಕಾಯಿಸಿದ್ನಲ್ಲ ಅದನ್ನು ಜಾರ್ಗೆ ಹಾಕ್ಬಿಟ್ಟು ಹಾಕೋತಾ ಇದ್ದೀನಿ. ಯಾಕಂದರೆ ಜಾರಲ್ಲಿ ಸ್ವಲ್ಪ ಲೆಫ್ಟ್ ಓವರ್ ಮಸಾಲ ಎಲ್ಲ ಇರುತ್ತೆ, ಅದೆಲ್ಲ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಹಾಗೆ ಬಿಸಿನೀರನ್ನ ಹಾಕ್ಕೊಂಡೆ. ಬಿಸಿನೀರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮತ್ತೆ ಮಿಕ್ಸ್ ಕೊಡಬೇಕು. ಮತ್ತು ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಸಪ್ಪೆನ ಚೆಕ್ ಮಾಡ್ಕೊಳ್ಳಿ. ಜನರಲಿ ನಾನೇನು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ಆಲ್ರೆಡಿ ಆಲ್ಮೋಸ್ಟ್ ಕರೆಕ್ಟಾಗಿ ಹಾಕಿರ್ತೀನಿ. ಮತ್ತೆ ಏನು ನಾನು ಚೆಕ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಬಟ್ ನೀವು ಬೇಕಾದರೆ ಚೆಕ್ ಮಾಡಿಕೊಂಡು, ಇನ್ ಕೇಸ್ ಸಾಲ್ಟ್ ಏನಾದರೂ ಆಲ್ಟ್ರೇಷನ್ ಬೇಕಂದರೆ ಈ ಸ್ಟೇಜಲ್ಲಿ ಮಾಡಿಕೊಂಡು ಸಾಲ್ಟ್ನ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ನೀಟಾಗಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಕುಕ್ಕರ್ದು. 2 ವಿಷಿಲ್ ಬರಬೇಕಾಗುತ್ತೆ ಇದಕ್ಕೆ. ಜಸ್ಟ್ 2 ವಿಷಿಲ್ಸ್ ಸಾಕು, ಟೊಮ್ಯಾಟೊ ಬಾತ್ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು 2 ವಿಷಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಆ್ಯಕ್ಚುಲಿ ನೀಟಾಗಿ ಕಾಣಿಸ್ತಾ ಇಲ್ಲ, ಬಿಕಾಸ್ ಹೊಗೆಯಿಂದ ಕ್ಯಾಮ್ರಾ ಕವರ್ ಆಗಿತ್ತು. ಸೊ ನೋಡಿ, ಹೊಗೆ ಎಲ್ಲ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಕೊಟ್ಟರೆ ಟೊಮ್ಯಾಟೊ ಬಾತ್ ಹೀಗಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಇದು ನಮ್ಮ ಅಕ್ಕ ಮಾಡಿರೋ ಟೊಮ್ಯಾಟೊ ಬಾತ್. ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಾಗೆಲ್ಲ ಮಿಸ್ ಮಾಡಿದೆ ನಾನು ಈ ಟೊಮ್ಯಾಟೊ ಬಾತ್ ಮಾಡಿಸ್ಕೊಂಡು ತಿಂತೀನಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ. ನನಗಿಷ್ಟ ಅಲ್ವಾ, ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸೋಣ ಈ ಥರ ಒಂದು ಟೊಮ್ಯಾಟೊ ಬಾತ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ನಮ್ಮ ಅಕ್ಕನ ಕೈಲಿ ಮಾಡಿಸಿದ್ದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.